ನನ್ನ ಮಗುವಿನ ಚರ್ಮ ತುಂಬ ಸೆನ್ಸಿಟಿವ್ ಇದೆ, ಸಾಫ್ಟ್ ಇದೆ ಅಂತ ನಿಮ್ಗೇನಾದರೂ ಅನಿಸ್ತಿತ್ತು ಅಂತಂದರೆ ಯಾವುದೇ ಡೌಟ್ ಇರಲಾರ್ದೇ ಈ ಆಯಿಲ್ನ ಯೂಸ್ ಮಾಡ್ಬೋದು. ಈ ಆಯಿಲ್ ಕೂಡ ನಿಮ್ಮ ಮಗುವಿನ ಚರ್ಮ ತುಂಬ ಸಾಫ್ಟಾಗಿ ಒಂದು ಶೈನಿ ಮಾಡುತ್ತೆ. ಈ ಎಲ್ಲ ಸೀಸನಲ್ಲೂ ಈ ಆಯಿಲ್ ಯೂಸ್ ಮಾಡ್ಬೋದು. ಒಂದಿಷ್ಟು ಟಾಪ್ ಪಿಕ್ಸ್, ಅಂದರೆ ತುಂಬ ಜನ ಅಮ್ಮಂದಿರು ಯಾವುದೇ ರೀತಿ ವಿಚಾರ ಮಾಡ್ದೇ ಪಿಕ್ ಮಾಡೋಂಥ ಆಯಿಲು. ಹಾಯ್ ಪೇರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಮಾಮ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ದಿ ಮೋಸ್ಟ್ ಆಸ್ಕ್ಡ್ ಕ್ವಶನ್, ಮಗುಗೆ ಯಾವ ಮಸಾಜ್ ಆಯಿಲ್ ಬೆಸ್ಟ್, ಯಾವ ಮಸಾಜ್ ಆಯಿಲ್ ಯೂಸ್ ಮಾಡಿದ್ರೆ ಮಗುವಿನ ಚರ್ಮ ಸಾಫ್ಟ್ ಆಗುತ್ತೆ ಮತ್ತು ಒಂದು ಒಳ್ಳೆ ಗ್ಲೋ ಬರುತ್ತೆ. ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಇದಾವೆ, ಅದರಲ್ಲಿ ಯಾವುದು ಮಗುಗೆ ಒಳ್ಳೆಯದು ಅಂದ್ಕೊಂಡು ಹೇಗಪ್ಪ ಸೆಲೆಕ್ಟ್ ಮಾಡೋದು, ಇವೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನಲ್ಲಿ ನಾನು ರೆಗ್ಯುಲರ್ ಆಗಿ ಮಗು ಆರೈಕೆ, ಬಾಣಂತಿ ಆರೈಕೆ ಮೇಲೆ ವೀಡಿಯೋಸ್ಗಳು ಮಾಡ್ತಾ ಇರ್ತೇನೆ. ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮಗುವಿಗೆ ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಬೇಕಾಗಿತ್ತಂದ್ರೂ ಒಂದು ಬಾರಿ ಅಲ್ಲದೆ 10 ಬಾರಿ ವಿಚಾರ ಮಾಡಿ ಚೂಸ್ ಮಾಡಬೇಕಾಗತ್ತೆ. ಯಾಕಂದರೆ ನಿಮ್ಮ ಮಗುವಿನ ಚರ್ಮ ತುಂಬ ಸಾಫ್ಟ್, ಡೆಲಿಕೇಟ್ ಆಗಿರುತ್ತೆ. ಇನ್ನೂ ಆ ಪ್ರಪಂಚಕ್ಕೆ ತುಂಬ ಹೊಸದಾಗಿರುತ್ತಲ್ಲ. ಸೊ ಹಾಗಾಗಿ ಪ್ರತಿ ಪ್ರಾಡಕ್ಟ್ಸ್ ಹಿಂದ್ಗಡೆನೂ ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬೇಬಿ ಪ್ರಾಡಕ್ಟ್ ನಿಮ್ಮ ಮಗುಗೆ ಯೂಸ್ ಮಾಡ್ತಿದ್ದೀರಿ ಅಂತಂದರೆ ಅದ್ರ ಹಿಂದ್ಗಡೆ ಅದ್ರ ಬಗ್ಗೆ ಎಲ್ಲ ಬರೆದಿರ್ತಾರೆ. ಒಳಗಡೆ ಏನು ಇಂಗ್ರೀಡಿಯೆಂಟ್ಸ್ ಇದ್ದಾವೆ, ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾವ್ಯಾವ ಕೆಮಿಕಲ್ಸ್ ಇದ್ದಾವೆ, ಎಲ್ಲ ಡೀಟೇಲಾಗಿ ಕೊಟ್ಟಿರ್ತಾರೆ. ನಿಮ್ಮ ಮಗುಗೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ನಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರಬೇಕು. ಇದರಿಂದ ನಿಮ್ಮ ಮಗುವಿನ ಚರ್ಮಕ್ಕೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಹಾರ್ಶ್ ಕೆಮಿಕಲ್ಸ್ ಅದೆಲ್ಲ ಆಯಿತು ಅಂತಂದರೆ ಸ್ಕಿನ್ ಅಲರ್ಜಿ, ಸ್ಕಿನ್ ಇರಿಟೇಷನ್ಸ್ ಇವೆಲ್ಲ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರಬೇಕು. ಇದೊಂದು ಫಸ್ಟ್ ಪಾಯಿಂಟ್. ಆದರೆ ಸೆಕೆಂಡ್ ಪಾಯಿಂಟ್, ಯಾವಾಗಲೂ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಗಿರಬೇಕು. ಕೋಲ್ಡ್ ಪ್ರೆಸ್ಡ್ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಆಲಿವ್ ಅಂದರೆ ಸಾಸಿವೆಲೆ ಒಂದು ಎಣ್ಣೆ ಮಾಡ್ತಿದ್ದಾರೆ ಅಂತಂದರೆ ಆ ನ್ಯಾಚುರಲ್ ಆಗಿಯೇ ಆ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡಿರಬೇಕು. ಯಾವುದೇ ರೀತಿ ಅದರಲ್ಲಿ ಕೆಮಿಕಲ್ಸ್ ಇರಬಾರ್ದು ಮತ್ತು ಎಕ್ಸ್ಟ್ರಾ ಹೀಟ್ ಅದೆಲ್ಲ ಕೊಟ್ಟಿರಬಾರ್ದು. ಆ ರೀತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಥರ್ಡ್ ಪಾಯಿಂಟ್, ಫ್ರೆಗ್ರೆನ್ಸ್ ಫ್ರೀ ಇರಬೇಕು. ತುಂಬ ಇವಾಗ ಸೆಂಟು ಅದೆಲ್ಲ ಹಾಕಿರ್ತಾರಲ್ಲ, ಅಂಥ ಪ್ರಾಡಕ್ಟ್ಸ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ಬಾರಿ ಮಗುಗೆ ಜಾಸ್ತಿ ಸ್ಮೆಲ್ಲಿಂದ ಅದೆಲ್ಲ ಇರಿಟೇಷನ್ ಆಗ್ತಿರುತ್ತೆ, ಮತ್ತು ಕೆಲವೊಂದು ಮಗು ತುಂಬ ಮಲಗ್ತಿರ್ತಾವೆ, ಇಲ್ಲ ಮೂಗು ತಿಕ್ಕೊಳ್ಳೋದು, ಈ ರೀತಿ ಒಂದೊಂದು ಬಾರಿ ಅಲರ್ಜಿ ಆಗ್ತಿರುತ್ತೆ. ಸೊ ಸೆಂಟ್ ಫ್ರೀ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಆ ಪ್ರಾಡಕ್ಟ್ ಹಿಂದ್ಗಡೆ ಏನಿರುತ್ತಲ್ಲ, ಹೈಪೋ ಅಲರ್ಜೆನಿಕ್ ಆಗಿ ಅಂತ ಬರೆದಿರಬೇಕು. ಹೈಪೋ ಅಲರ್ಜೆನಿಕ್ ಅಂತಂದರೆ ಯಾವುದೇ ರೀತಿ ಅಲರ್ಜಿ ಕಂಟೆಂಟ್ ಇರೋದಿಲ್ಲ, ನಿಮ್ಮ ಮಗುಗೆ ಅಲರ್ಜಿ ಆಗೋದಿಲ್ಲ ಅಂತ ಅಂದ್ಕೊಂಡು ಅದೊಂದು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ನಿಮ್ಮ ಮಗು ಇರಿಟೇಷನ್ ಆಯಿತು, ತುರಿಸೋದು, ಈ ರೀತಿ ತೊಂದರೆ ಆಗೋದಿಲ್ಲ ಅಂತ ಅರ್ಥ. ಅಂದರೆ ಇವು 4 ಪ್ರಾಪರ್ಟೀಸ್ ಇರುವಂಥ ಆಯಿಲ್ ಚೂಸ್ ಮಾಡಿದರೆ ನಿಮ್ಮ ಮಗುವಿನ ಚರ್ಮಕ್ಕೆ ತುಂಬ ಒಳ್ಳೆಯದು. ತುಂಬ ಪೇರೆಂಟ್ಸ್ ಇವೆಲ್ಲ ಪ್ರಾಪರ್ಟೀಸ್ ಇರುವಂಥ ಟಾಪಿಕ್ಸ್ ಆಯಿಲ್ಸ್ ಅಂತಂದರೆ, ಫಸ್ಟ್ ಒನ್ ಕೊಕೊನಟ್ ಆಯಿಲ್. ನಿಮ್ಗೆ ಎಷ್ಟೊಂದು ಪ್ರಾಡಕ್ಟ್ಸ್ ಇದ್ದಾವೆ, ಯಾವುದಪ್ಪ ಚೂಸ್ ಮಾಡೋದು, ಅಂತ ಏನೋ ಒಂದು ಕನ್ಫ್ಯೂಷನ್ ಆಗ್ತಿತ್ತು, ಟೆನ್ಷನ್ ಅದೆಲ್ಲ ಆಗ್ತಿತ್ತು ಅಂತಂದರೆ ಪಟ್ ಅಂತ ನೀವು ಕೊಕೊನಟ್ ಆಯಿಲ್ನ ಚೂಸ್ ಮಾಡಿಬಿಡ್ಬೋದು. ಇದನ್ನು ನಮ್ಮ ಅಜ್ಜಿಯಂದರ ಕಾಲದಿಂದಲೂ ಯೂಸ್ ಮಾಡ್ತಾ ಬಂದಿದ್ದಾರೆ. ಆದರೆ ಈ ಆಯಿಲ್ ಚೂಸ್ ಮಾಡುವಾಗ ಯಾವಾಗಲೂ ಅದು ಒರಿಜಿನ್ ಮತ್ತು ಕೋಲ್ಡ್ ಪ್ರೆಸ್ಡ್ ಆಗಿರಬೇಕು. ಕೋಲ್ಡ್ ಪ್ರೆಸ್ಡ್ ಅಂತಂದರೆ ಆಗಲೇ ಹೇಳಿದ್ನಲ್ಲ, ಆ ರೀತಿ ನ್ಯಾಚುರಲ್ ಆಗಿ ಯಾವುದೇ ರೀತಿ ಕೆಮಿಕಲ್ಸು ಮತ್ತು ಹೀಟ್ ಯೂಸ್ ಮಾಡ್ದೇ ಪ್ರಿಪೇರ್ ಆದಂಥ ಆಯಿಲ್. ಮತ್ತು ಈ ಆಯಿಲ್ ನಿಮ್ಮ ಮಗುವಿನ ಚರ್ಮದ ಮೇಲೆ ಅಟ್ಲೀಸ್ಟ್ 4 ರಿಂದ 5 ಗಂಟೆಗಳ ಕಾಲ ಮಾಯ್ಶ್ಚರ್ ಲಾಕ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನು ನೀವು ಎಲ್ಲ ಸೀಸನ್ನಲ್ಲೂ ಯೂಸ್ ಮಾಡ್ಬೋದು. ಚಳಿಗಾಲದಲ್ಲೂ ಬೆಸ್ಟು, ಬೇಸಿಗೆಗಾಲದಲ್ಲೂ ಬೆಸ್ಟು, ಎಲ್ಲ ಕಾಲದಲ್ಲೂ ಬೆಸ್ಟ್ ಆಗಿರುತ್ತೆ. ಸೆಕೆಂಡ್ ಒನ್, ಆಲ್ಮಂಡ್ ಆಯಿಲ್. ಇದರಲ್ಲಿ ತುಂಬ ವಿಟಾಮಿನ್ಸ್ ಇರ್ತಾವೆ. ಅಂದರೆ ವಿಟಾಮಿನ್ ಎ ಮತ್ತು ವಿಟಾಮಿನ್ ಇ ಕಂಟೆಂಟ್ ರಿಚ್ ಆಗಿರುತ್ತೆ. ಈ ಎರಡೂ ಪ್ರಾಪರ್ಟೀಸ್ಗಳು ನಿಮ್ಮ ಮಗುವಿನ ಚರ್ಮ ಸಾಫ್ಟಾಗಿ ಒಂದು ಒಳ್ಳೆ ಗ್ಲೋ ಕೊಡುತ್ತೆ. ನೀವು ಇದನ್ನು ಕಂಟಿನ್ಯೂ ಆಗಿ ನಿಮ್ಮ ಮಗು ದೊಡ್ಡದಾಗೋ ತನಕ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಮಗುವಿನ ಚರ್ಮ ಒಳ್ಳೆ ಗ್ಲೋ ಬಂದು ಒಂದು ಕಲರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಆಯಿಲ್ ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮ್ಗೆ ಸಜೆಸ್ಟ್ ಮಾಡ್ತೇನೆ. ಇದನ್ನು ನೀವು ಆರಾಮ್ಸೆ ಯಾವುದೇ ರೀತಿ ಭಯಲ್ಲೇ ನಿಮ್ಮ ಮಗುಗೆ ಯೂಸ್ ಮಾಡ್ಬೋದು. ಇದು ಕೂಡ ನಿಮ್ಮ ಮಗುವಿನ ಚರ್ಮದ ಮೇಲೆ ಜಾಸ್ತಿ ಹೊತ್ತು ಮಾಯ್ಶ್ಚರ್ ಲಾಕ್ ಮಾಡಿ ಇಟ್ಕೊಳ್ಳುತ್ತೆ. ಈ ಆಲ್ಮಂಡ್ ಆಯಿಲ್ ಏನಿರುತ್ತಲ್ಲ ತುಂಬ ಲೈಟ್ ಆಗಿರುತ್ತೆ. ನಿಮ್ಮ ಮಗುವಿನ ಚರ್ಮದ ಮೇಲೆ ಈ ರೀತಿ ಆಯಿಲಿ ಫೀಲ್ ಅದೆಲ್ಲ ಮಾಡೋದಿಲ್ಲ. ಥರ್ಡ್ ಒನ್, ಆಲಿವ್ ಆಯಿಲ್. ಈ ಆಯಿಲ್ ಚಳಿಗಾಲದಲ್ಲಿ ತುಂಬ ಬೆಸ್ಟ್ ಆಗಿರುತ್ತೆ. ನಿಮ್ಮ ಮಗು ಈ ಆಯಿಲ್ ಸ್ವಲ್ಪ ಹೀಟ್ ಆಗಿರುತ್ತೆ. ಈ ಆಯಿಲ್ ನಿಮ್ಮ ಮಗುವಿನ ದೇಹದ ಮೇಲೆ ಚಳಿಗಾಲದಲ್ಲಿ ಮಸಾಜ್ ಮಾಡೋದರಿಂದ ನಿಮ್ಮ ಮಗುವಿನ ದೇಹ ಯಾವಾಗಲೂ ಬೆಚ್ಚಗಾಗಿರುತ್ತೆ. ಇವಾಗ ಕೆಲವೊಂದು ಬಾರಿ ಮಗುಗೆ ನೆಗಡಿ, ಕೆಮ್ಮು ಅದೆಲ್ಲ ಆಗಿತ್ತು ಅಂತಂದರೆ ಈ ಆಯಿಲ್ನಿಂದ ಮಸಾಜ್ ಮಾಡಿ ಸ್ವಲ್ಪ ಬಿಸಿ ನೀರಲ್ಲೇ ಸ್ನಾನ ಮಾಡಿಸಿ ಮಲಗಿಸೋದ್ರಿಂದ ಮಗುವಿನ ದೇಹಕ್ಕೆ ಶಾಖ, ಹೀಟ್ ಅದೆಲ್ಲ ಸಿಕ್ಕು ಈ ಮೂಗು ಗೊರ ಅಂತಿತ್ತು ಅಂತಂದರೆ ಈ ನೆಗಡಿ, ಕೆಮ್ಮು ಕೂಡ ಬೇಗ ಕಡಿಮೆ ಆಗುತ್ತೆ. ಈ ಆಯಿಲ್ ಕೂಡ ನೀವು ನಿಮ್ಮ ಮಗುಗೆ
ಯೂಸ್ ಮಾಡ್ಬೋದು. ಚಳಿಗಾಲದಲ್ಲಿ ಯೂಸ್ ಮಾಡಿದರೆ ತುಂಬ ಬೆಸ್ಟ್ ಆಗಿರುತ್ತೆ. 4th ಒನ್ ಜೊಜೋಬಾ ಆಯಿಲ್. ಇದು ಒಂದು ಕೂಡ ತುಂಬ ಒಳ್ಳೆ ಆಯಿಲ್ ಅಂತಲೇ ಹೇಳ್ಬೋದು. ಸ್ಕಿನ್ ಮೇಲೆ ಒಂದು ನ್ಯಾಚುರಲ್ ಆಯಿಲ್ ಇರುತ್ತಲ್ಲ, ಸೇಮ್ ಅದೇ ಟೈಪೇ ಈ ಜೊಜೋಬಾ ಆಯಿಲು ಇರುತ್ತೆ. ಇದು ನಿಮ್ಮ ಮಗುವಿನ ಹೈಪೋಅಲರ್ಜೆನಿಕ್ ಆಗಿರುತ್ತೆ, ಅಂದರೆ ಯಾವುದೇ ರೀತಿ ಅಲರ್ಜಿ ಆಗೋದಿಲ್ಲ. ಇವಾಗ ನನ್ನ ಮಗುವಿನ ಚರ್ಮ ತುಂಬ ಸೆನ್ಸಿಟಿವ್ ಇದೆ, ಸಾಫ್ಟ್ ಇದೆ ಅಂತಂದು ನಿಮ್ಗೇನಾದರೂ ಅನಿಸ್ತಿತ್ತು ಅಂತಂದರೆ ಯಾವುದೇ ಡೌಟ್ ಇರಲಾರ್ದೇ ಈ ಆಯಿಲ್ನ ಯೂಸ್ ಮಾಡ್ಬೋದು. ಈ ಆಯಿಲ್ ಕೂಡ ನಿಮ್ಮ ಮಗುವಿನ ಚರ್ಮ ತುಂಬ ಸಾಫ್ಟಾಗಿ ಒಂದು ಶೈನಿ ಮಾಡುತ್ತೆ. ಈ ಎಲ್ಲ ಸೀಸನಲ್ಲೂ ಈ ಆಯಿಲ್ ಯೂಸ್ ಮಾಡ್ಬೋದು. ಇದಿಷ್ಟು ಒಂದಿಷ್ಟು ಟಾಪ್ ಪಿಕ್ಸ್, ಅಂದರೆ ತುಂಬ ಜನ ಅಮ್ಮಂದಿರು ಯಾವುದೇ ರೀತಿ ವಿಚಾರ ಮಾಡ್ದೇ ಪಿಕ್ ಮಾಡೋಂಥ ಆಯಿಲು. ಮಾರ್ಕೆಟ್ನಲ್ಲಿ ಇನ್ನೂ ಹಲವಾರು ಬ್ರ್ಯಾಂಡ್ಸ್ಗಳಿದ್ದಾವೆ. ನೀವು ನಿಮ್ಮ ಮಗುಗೆ ಯೂಸ್ ಮಾಡೋ ನಿಮ್ಮ ಫೇವ್ರೇಟ್ ಮಸಾಜ್ ಆಯಿಲ್ ಯಾವ್ದು ಅಂದ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆದರೆ ಯಾವುದೇ ಒಂದು ನಿಮ್ಮ ಮಗು ಪ್ರಾಡಕ್ಟ್ ಚೂಸ್ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ನಲ್ಲಿ ಡಿಸ್ಕಸ್ ಮಾಡಿದ್ನಲ್ಲ, ಆ ರೀತಿ ಪ್ರಾಪರ್ಟೀಸ್ಗಳಿರೋಂಥ ಆಯಿಲ್ ಚೂಸ್ ಮಾಡಿ. ಮತ್ತು ಪದೇ ಪದೇ ಎಲ್ಲ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾರೋ ಒಂದು ಹೇಳಿದ್ರು ಇದರಿಂದ ಮಗುವಿನ ಚರ್ಮ ಕಲರ್ ಬರುತ್ತೆ, ಸಾಫ್ಟ್ ಆಗುತ್ತೆ, ಆ ರೀತಿ ಇಟ್ಕೊಂಡು ಒಂದು ಬೆಸ್ಟ್ ಆಗಿರೋಂಥ ಒಂದು ಆಯಿಲ್ ಚೂಸ್ ಮಾಡಿಕೊಂಡ್ರೆ ಅದಕ್ಕೆ ಸ್ಟಿಕ್ ಆಗಿರಿ. ಪದೇ ಪದೇ ಚೇಂಜ್ ಮಾಡೋದ್ರಿಂದ ಮಗುವಿನ ಚರ್ಮ ಈ ರೀತಿ ಡಾರ್ಕ್ ಆಗುತ್ತೋ ಬರೋದಾಗಲಿ, ರಫ್ ಆಗೋದಾಗಲಿ, ಅದಕ್ಕೆ ಏನಾದರೂ ಅಲರ್ಜಿ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಮಗು ಡೈಲಿ 5 ತಿಂಗಳವರೆಗೂ 2 ಬಾರಿ ಆದ್ರೂ ಮಸಾಜ್ ಮಾಡ್ತಾ ಬನ್ನಿ. ಮಸಾಜ್ ಮಾಡುವಾಗ ನಿಮ್ಮ ಮತ್ತು ನಿಮ್ಮ ಮಗುವಿನ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಧವ್ಯ ಬೆಳೆಸ್ಕೊಳ್ಳಿ. ಜೋರಾಗಿ ತಿಕ್ಕಿ ಅದೆಲ್ಲ ಮಸಾಜ್ ಮಾಡೋಕ್ಕೆ ಹೋಗಬೇಡಿ, ಅದಕ್ಕೆ ಹರ್ಟ್ ಆಗೋವಾಗ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವಾಗಲೇ ಆಗಲಿ ನಿಮ್ಮ ಮಗು ಯಾವಾಗ ಆ್ಯಕ್ಟಿವ್ ಆಗಿ ಖುಷಿಯಾಗಿ ಆಡ್ತಿರುತ್ತಲ್ಲ, ಆ ಸಂದರ್ಭದಲ್ಲಿ ಮಸಾಜ್ ಮಾಡ್ಕೊಳ್ಳೋ ಒಂದು ಟೈಮ್ ಫಿಕ್ಸ್ ಮಾಡಿಟ್ಕೊಳ್ಳಿ. ಸೊ ಐ ಹೋಪ್ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.